Hi, hello, welcome back to my YouTube channel. ಸೊ ಟೈಮ್ ಬಂದುಬಿಟ್ಟು 5 ಆಗಿದೆ ಇವಾಗ. ಇಷ್ಟು ಮಾರ್ನಿಂಗು ನಾನು ಮಾರ್ನಿಂಗ್ 3:10ಗೆ ಏನೋ ಎದ್ದಿದ್ದೀನಿ ರೆಡಿ ಆಗಬೇಕು ಅಂತ ಹೇಳಿಬಿಟ್ಟು. ಇವತ್ತು ನಾವು ಒನ್ ಡೇ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ಒನ್ ಡೇ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ಮೈಸೂರು ಸೈಡ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಮೈಸೂರು ಸೈಡ್ ಹೋಗ್ತಾ ಇರೋ ರೀಸನ್ ಬಂದುಬಿಟ್ಟು ನನ್ನ ಚಿಕ್ಕೀಸ್ ಬಂದಿದ್ದಾರೆ ಊರಿಂದ. ಸೊ ಚಿಕ್ಕೀಸ್ ಅಂತ ಅಂದರೆ ನನಗೆ ರೀಸೆಂಟಾಗಿ ಇಬ್ಬರು ಬ್ರದರ್ಸ್ ಇದ್ದಾರೆ. ಚಿಕ್ಕಪ್ಪ ಆಗಬೇಕು. ಸೊ ನಮ್ಮ ಬ್ರದರ್ ಅಂತಲೇ ಅನ್ನೋದು. ಅಂದರೆ ರೀಸೆಂಟಾಗಿ 1 ಮಂತ್ ಬ್ಯಾಕ್ ಮದುವೆ ಆಯಿತು. 1 ಮಂತ್ ಒಂದು 10 ಡೇಸ್ ಆಗಿರಬೇಕು ಅಷ್ಟೇ ಅವ್ರಿಗೆ ಮದುವೆ ಆಯಿತು. ಸೊ ಅವ್ರು ಬಂದಿಲ್ಲ, ಜಸ್ಟ್ ಚಿಕ್ಕೀಸ್ ಬಂದಿದ್ದಾರೆ. ಇಬ್ಬರೂ ಬಂದಿದ್ದಾರೆ. ನನ್ನ ದೊಡ್ಡ ಚಿಕ್ಕಿನೂ ಬಂದಿದ್ದಾರೆ, ಚಿಕ್ಕಿನೂ ಬಂದಿದ್ದಾರೆ. ಸೊ ಅವ್ರಿಗೆ ತೋರಿಸ್ಕೊಂಡು ಬರೋಣ ಮೈಸೂರಿನಲ್ಲ ಅದನ್ನು ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಏನೇನೋ ಅಂದರೆ ಫುಲ್ಲು ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕು, ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಅಂತ ಅಂದ್ಬಿಟ್ಟು. ಬಟ್ ಅದೆಲ್ಲ ಉಲ್ಟಾ ಆಗ್ಬಿಟ್ಟು. ಬಿಕಾಸ್ ಇವಾಗ ಅಫ್ಕೋರ್ಸ್ ಮೈಸೂರು ಅಂತ ಅಂದರೆ ಫಸ್ಟ್ ಹೋಗೋದೇ ಚಾಮುಂಡಿ ಬೆಟ್ಟಕ್ಕೆ. ದಟ್ಸ್ ಒಂಥರ ಏನೋ. ಬಟ್ ಅಲ್ಲಿ ಹೋಗೋಕ್ಕಾಗ್ತಾಯಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಅಲ್ಲಿ ಇವಾಗ ಹೊರಗಡೆ ಎಲ್ಲ ನೋಡಿ ಅಂದರೆ ಆಷಾಢ ಮಾಸ ಇರೋದ್ರಿಂದ ಫುಲ್ ರಶ್ ಇದೆಯಂತೆ. ಆ್ಯಂಡ್ ವಿ ಆರ್ ನಾಟ್ ಏಬಲ್ ಟು ಗೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇ ಬಿ ಹೋದರೆ ಅಲ್ಲಿ ಶೋ ಹೌ ಇಸ್ ದ ಆಷಾಢ ಎಫೆಕ್ಟ್ ಇನ್ ಚಾಮುಂಡಿ ಬೆಟ್ಟ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಸದ್ಯಕ್ಕೆ ನಾವು ಇವಾಗ ಹೊರಟು ಹಿಮತ್ ಗೋಪಾಲ ಸ್ವಾಮಿಗೆ ಫಸ್ಟ್ ಹೋಗ್ತಾಯಿದ್ದೀವಿ. ಆ್ಯಂಡ್ ಮೈಸೂರು ಅಂತಂದರೆ ಇನ್ನೂ ತುಂಬ ಇದೆ, ಬ್ಯಾಂಗ್ಳೂರು ಅಂತ ಅಂದರೆ ಇನ್ನೂ ತುಂಬ ಇದೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಏನು ಟಿಪಿಕಲ್ ಇಂಡಿಯನ್ ಮಾಮ್ ಥರ ನಮ್ಮಮ್ಮ ಇಷ್ಟುದ್ದ ಶೆಡ್ಯೂಲ್ ಕೊಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬೇಕು, ಈ ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬೇಕು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಇದು ಫಸ್ಟ್ ಸ್ಟಾರ್ಟಿಂಗ್ ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಅವರು ಮೊನ್ನೆ ಬಂದರು ಅಷ್ಟೇ. ಐ ಆಮ್ ವೆರಿ ಹ್ಯಾಪಿ ಟೇಕಿಂಗ್ ದಮ್ ಔಟ್. ಬಿಕಾಸ್ ಏನಕ್ಕೆ ಅಂತಂದರೆ ಇಬ್ಬರು ಚಿಕ್ಕೀಸಲ್ಲಿ ದೊಡ್ಡವರು ಚಿಕ್ಕಿ ಇದ್ದಾರಲ್ಲ, ಶೀ ಈಸ್ ಮೈ ಹೋಲ್ ಚೈಲ್ಡ್ಹುಡ್. ನನ್ನ ಅಕ್ಕ ಅವಳು ಶೀ ಈಸ್ ಮೈ ಹೋಲ್ ಚೈಲ್ಡ್ಹುಡ್. ಅಂದರೆ ಪ್ರತಿಯೊಂದು ರಜಾನೂ ನಾನು ಅವಳ ಜೊತೆನೇ ಸ್ಪೆಂಡ್ ಮಾಡಿರೋದು. ನಮಗೊಂದು 15 ಡೇಸ್ ರಜಾ ಇದ್ದರೂ ಒಂದು 5-6 ಡೇಸ್ ಅವಳಿಗೆ ನನ್ನ ತಂಗಿಗೆ ಊರಿಗೆ ಹೋಗ್ಬಿಡ್ತಿದ್ದೆ. ಅದು ಆ ರಜಾ ಅವ್ರಿಗೆ ಫಿಕ್ಸು ಅಂತಲೇ ಅರ್ಥ. ಸೊ ಅಷ್ಟು ಕ್ಲೋಸ್ ಇದೆ ಅದೇ. ಸೊ ಅವ್ಳಿಗೆ ಇವಾಗ ಮದುವೆ ಆಗಿ ಬಂದಿರೋದು ಇನ್ನೂ ಖುಷಿ ಆಗ್ತದೆ. ಆ್ಯಂಡ್ ಇನ್ನೊಬ್ಬರು ಚಿಕ್ಕಿ ಬಂದಿದ್ದಾರೆ. ಶೀ ಈಸ್ ಆ್ಯಡ್ ಆನ್ ಟು ಅವರ್ ಫ್ಯಾಮಿಲಿ. ತುಂಬಾ ಖುಷಿಯಾಗುತ್ತೆ. ಬಟ್ ಅವರು ಚಿಕ್ಕೀಸ್ ಅಂತ ಅನ್ನೋದು ನಾನು ಅಕ್ಕ ಅಂತಲೇ ಅನ್ನೋದು. ಬಿಕಾಸ್ ಸೊ ತುಂಬ ಹ್ಯಾಪಿಯಾಗಿದ್ದೀನಿ ನಾನಂತೂ ಇವತ್ತು ಅವನ್ನೆಲ್ಲ ಕರ್ಕೊಂಡ್ಬೋದು ಅಂತ. ಆ್ಯಂಡ್ ನಾವು ಅವರು ಬಂದಿದ್ದಾರೆ, ನನ್ನ ಮಾಮ ಬಂದಿದ್ದಾರೆ. ಹೀ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಮಾಮ. ಬಿಕಾಸ್ ನಾವು ಅಮ್ಮನ ಮನೆ ಫ್ಯಾಮಿಲಿ ಬಂದುಬಿಟ್ಟು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಮಿನಿಮಮ್ 22-24 ಮೆಂಬರ್ಸ್ ಏನೋ ಇದ್ದಾರೆ. 70-80 ಇಯರ್ಸ್ ಅಜ್ಜ ಅಜ್ಜಿಯಿಂದ ಹಿಡಿದು 2-3 ಇಯರ್ಸ್ ಮಕ್ಕಳವರೆಗೂ ನಾವೆಲ್ಲ ಜಾಯಿಂಟ್ ಫ್ಯಾಮಿಲಿಯಲ್ಲಿರೋದ್ರಿಂದ ಅದರಲ್ಲಿ ನನಗೆ ಒನ್ ಆಫ್ ಮೈ ಫೇವ್ರೇಟ್ ಮಾಮ ಬಂದಿದ್ದಾರೆ. ಸೊ ವಿ ಆರ್ ಟುಡೇ ನಾಟ್ 3 ಮೆಂಬರ್ಸ್ ಗೋಯಿಂಗ್, ವಿ ಆರ್ 6 ಮೆಂಬರ್ಸ್ ಗೋಯಿಂಗ್ ಟು ಅ ಟ್ರಿಪ್. ಸೊ ಅಫ್ಕೋರ್ಸ್ ಚಿಕ್ಕಿ ಖುಷಿ ಇರುತ್ತೆ. ಆ್ಯಂಡ್ ಹೊರಟಿದ್ದೀವಿ. ಆ್ಯಂಡ್ ಇನ್ನೊಂದು, ನೀವು ಬ್ಯಾಂಗ್ಳೂರಲ್ಲಿದ್ದು ರೆಂಟಲ್ ಕಾರ್ಸ್ ತೊಗೋತಾ ಇದ್ದೀರಾ ಅಂತ ಅಂದರೆ ಪ್ಲೀಸ್, ಅಂದರೆ ರೆಂಟಲ್ ಕಾರ್ ತೊಗೊಂಡು ಟ್ರಿಪ್ ಹೋಗೋರಿದ್ರಿ ಅಂದರೆ ಪ್ಲೀಸ್ 1 ವೀಕ್ ಬ್ಯಾಕೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ 2 ಡೇಸ್ ಮುಂಚೆ ರೆಂಟಲ್ ಕಾರ್ ಸಿಗುತ್ತೆ ಬ್ಯಾಂಗ್ಳೂರಲ್ಲಿ ಅನ್ನೋದು ಸುಳ್ಳು. ಬಿಕಾಸ್ ನಾವು ಓದಾಡ್ಬಿಟ್ಟಿದ್ದೀವಿ. ಅಂದರೆ ನಾವು 5 ಸೀಟರ್ ಕಾರ್ ಇರೋದು ನಮ್ಮದು. ಇನ್ನೊಬ್ಬರು ಮಿಸ್ ಮಾಡ್ಕೋತಾರೆ ಬರೋದು ಅಂತ ಹೇಳಿಬಿಟ್ಟು, ಬೇಡ ಯಾರೂ ಮನೇಲಿರೋದು ಬೇಡ, ಎಲ್ಲರೂ ಹೋಗೋಣ ಅಂತೇಳಿ ರೆಂಟಲ್ ಕಾರ್ ತೊಗೊಂಡು ಹೋಗ್ತಾಯಿದ್ದೀವಿ. ಬುಕ್ ಆಗಿದೆ. ಲಿಟ್ರಲಿ 1 ಡೇ ಬ್ಯಾಕ್ ಸಿಗುತ್ತೇನೋ ಅಂತ ಅಂದ್ಕೊಂಡು ಹುಡುಕ್ತಾಯಿದ್ದೀವಿ, ಸಿಗ್ತಾನೆ ಇಲ್ಲ. ನನಗೂ ಸಿಕ್ಕಿಲ್ಲ, ನಮ್ಮ ಡ್ಯಾಡಿಗೂ ಸಿಕ್ಕಿಲ್ಲ. ನಮ್ಮ ಡ್ಯಾಡಿಗೆಲ್ಲೋ ನೆನ್ನೆ 6:30 ಆಗಿತ್ತು. ಆವಾಗ ಎಲ್ಲೋ ಒಂದು ಕಡೆ ಕೇಳಿ ಇಲ್ಲ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ದ ರೆಡಿ ಟು ಗಿವ್. ಇವಾಗ ಬರ್ತಾರೆ ಅನಿಸುತ್ತೆ, ಇನ್ನೊಂದು 10-15 ಮಿನಿಟ್ಸಲ್ಲಿ ಬರ್ತಾರೆ. ಅಂದರೆ ಸೆಲ್ಫ್ ಡ್ರೈವಿಂಗ್ ಕಾರ್ ಸಿಗಲಿಲ್ಲ. ಸೆಲ್ಫ್ ಡ್ರೈವಿಂಗ್ ಕಾರ್ ಹುಡುಕ್ತಾಯಿದ್ರು ನಮ್ಮ ಡ್ಯಾಡಿ. ಆ್ಯಕ್ಚುಲಿ ಅವರೇ ಡ್ರೈವ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಬಟ್ ಸಿಗಲಿಲ್ಲ ಅದು. ಸೊ ಡ್ರೈವರ್ ಬರ್ತಾ ಇದ್ದಾರೆ. ರೆಂಟಲ್ ಕಾರ್ಸ್ ಇಫ್ ರೆಂಟಲ್ ಕಾರ್ಸ್ ಹುಡುಕ್ತಾ ಇದ್ದೀರಾ ಅಂದರೆ ದಯವಿಟ್ಟು 1 ವಾರದ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿ. 2 ಡೇಸಲ್ಲಿ ಬೆಂಗಳೂರಲ್ಲಿ ರೆಂಟಲ್ ಕಾರ್ಸ್ ಸಿಗೋಲ್ಲ, ಇದಂತೂ ಪಕ್ಕ. ಇದು ಬಿಟ್ಟರೆ ಇವಾಗ ಹೋಗ್ತಾ ನಿಮಗೆಲ್ಲ ಹೇಳ್ತೀನಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಆ್ಯಂಡ್ ಅವ್ರನ್ನೆಲ್ಲ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಿಕಾಸ್ ಎಲ್ಲರೂ ಕನಿಷ್ಠ ಶೇರ್ ಮಾಡ್ಕೊಂಡು ಇದೇ ಮೂಡಲ್ಲವರೆ. ಸೊ ಎಲ್ಲರನ್ನೂ ಆಮೇಲೆ ಕಾರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀನಿ.
ಇವಾಗ ಸೀದಾ ಹಿಮನ್ ಗೋಪಾಲ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಲೆಟ್ಸ್ ಗೋ. ಈ ಹೋಟೆಲ್ಗೆ ಟಿಫನಿಗೆ ಬಂದಿದ್ದೀವಿ. ಮೈಸೂರಿಂದ ಕಡ್ಕೋಳ ಅಂತ ಹೇಳಿ ಒಂದು ಹಳ್ಳಿ ಅಂತ, ಸ್ವಲ್ಪ ಮೈಸೂರಿಂದ ಸ್ವಲ್ಪ ಮುಂದೆ ಅಂತ. ಸೊ ಮೈಸೂರಿಗೆ ರೀಚ್ ಆಗಿದ್ದೀವಿ. ಸೊ ಕಣ್ಗಳೆಲ್ಲ ನೋಡ್ಬೋದು ದಪ್ಪ ದಪ್ಪ ಆಗಿದೆ, ಎಲ್ಲ ಕಾಲೇಜ್ ನಿದ್ದೆ ಮಾಡಿದ್ದೀವಿ. ಸೊ ಲೆಟ್ಸ್ ಗೋ. ಇವರು ನಮ್ಮ ಮಾಮ. ಹೈ. ಇವರು ನಮ್ಮ ಅಪ್ಪ. ಇವ್ರು ನಮ್ಮಮ್ಮ. ಇವ್ರು ನಮ್ಮ ಚಿಕ್ಕ ಚಿಕ್ಕಿ. ಇವ್ರು ನಮ್ಮ ದೊಡ್ಡ ಚಿಕ್ಕಿ. ನಮ್ಮ ಅಕ್ಕ ಇವಳು ದೊಡ್ಡ ಚಿಕ್ಕಿ. ಸೊ ಆಯಿತು, ತಿಂಡಿ ಮುಗಿಸ್ಕೊಂಡು ಹೊರಟಿದ್ದೀವಿ. ಇವಾಗ ಇನ್ನು ಗೋಪಾಲ ಸ್ವಾಮಿಗೆ ಇನ್ನು 70 ಕಿಲೋಮೀಟರ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇನ್ನು 1 ಅವರ್ ಟ್ರಾವೆಲ್ ಆಗುತ್ತೆ. ಸೊ ಯಾ, ಲೆಟ್ಸ್ ಗೋ. ರೀಚ್ ಆದ್ವಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿಂದ ಅಲ್ಲಿ ಮುಂದೆ ಒಂದು ಆರ್ಚ್ ಬರುತ್ತೆ, ಅಲ್ಲಿವರೆಗೂ ಫುಲ್ಲು ಪಾರ್ಕಿಂಗ್ ಸ್ಪೇಸ್ ಇದೆ. ಬಟ್ ನಾವು ಹಿಂದೆನೇ ಇಳ್ಕೊಂಡು ಅಲ್ಲಿಂದ ಲೈನಲ್ಲಿ ಬಂದಿತ್ತು. ಇನ್ನು ಹಾಫ್ ವೇ ಇದ್ದೀವಿ ಅಷ್ಟೇ. ಆ್ಯಂಡ್ ಈ ಟೆಂಪಲ್ ಇರೋದು ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಫಸ್ಟ್ ಟೈಮ್ ಗುರು ಈ ಥರ ನಾವು ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇರೋದು. ಬಿಕಾಸ್ 2-3 ಟೈಮ್ಸ್ ಹೋಗಿದ್ದೀವಿ ಈ ಬೆಟ್ಟಕ್ಕೆ, ಬಟ್ ಈ ರೇಂಜ್ಗೆ ಜನನ ನೋಡೇ ಇರಲಿಲ್ಲ. ಸೀದಾ ಕಾರ್ ಪಾರ್ಕ್ ಮಾಡಿ ಬಸ್ ಹತ್ಕೊಂಡು ಹೋಗ್ತಿದ್ವಿ ಅಷ್ಟೇ. ಮುಂಚೆ ಎಲ್ಲ ಕಾರ್ನ ಟೆಂಪಲ್ವರೆಗೂ ಬಿಡೋರು, ಬಟ್ ಅದಾದಮೇಲೆ ಬಸ್ಸಲ್ಲಿ ಹೋಗೋ ಥರ ಮಾಡಿದ್ದಾರೆ. ಆ್ಯಂಡ್ ಲಿಟ್ರಲಿ ಆ ಆರ್ಚ್ವರೆಗೂ ಹೋಗಬೇಕು, ಮತ್ತು ಅಲ್ಲಿಂದ ಒಂದು ಬಸ್ ಹತ್ಕೊಂಡು ಒಂದು 15 to 25 ಮಿನಿಟ್ಸ್ ಬೇಕು ಟೆಂಪಲ್ಗೆ ಹೋಗೋಕ್ಕೆ. ಆ್ಯಂಡ್ ಲಿಟ್ರಲಿ ಎಲ್ಲಿ ವಿಡಿಯೋ ಮಾಡ್ತಿದ್ದೀನಲ್ಲ ಅಲ್ಲಿಗೆ ಬರೋಕ್ಕೆ 2 ಅವರ್ಸ್ ನಿಂತಿದ್ದೀವಿ. ಆ್ಯಂಡ್ ಗೊತ್ತಿಲ್ಲ, ಅಲ್ಲಿ ಮುಂದೆ ಹೋಗ್ತಿರೋರೆಲ್ಲ ಅಲ್ಲಲ್ಲೇ ಜಾಯ್ನ್ ಆಗಿ ಹೋಗ್ತಾಯಿದ್ರು. ಆ್ಯಂಡ್ ನಾವು ನೋಡಿದ್ರೆ ನಿಂತಲ್ಲೇ ನಿಂತಿದ್ದೀವಿ. ಆ್ಯಂಡ್ ವಾಟ್ ಎವರ್ ಇಟ್ ವಾಸ್, ನಮಗೆ ಆರ್ಚ್ನ ರೀಚ್ ಆಗಿ ಬಸ್ ಹತ್ತಕ್ಕೇ 1 ಅವರ್ ಎಕ್ಸ್ಟ್ರಾ ಆಯಿತು. ಎಕ್ಸ್ಟ್ರಾ ನಿಂತ್ಕೊಂಡು ಹೋಗಿದ್ದೀವಿ. ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ವ್ಯೂನ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅಂದರೆ ಈ ಕಡೆ ಫುಲ್ಲು ಕ್ಲೌಡಿನೂ ಅಲ್ಲ, ಈ ಕಡೆ ಫುಲ್ಲು ಬಿಸಿಲು ಅಲ್ಲ, ಆ ಥರ ಇತ್ತು. ನಾರ್ಮಲ್ ಆಗಿತ್ತು. ಸೊ ಆ ತಣ್ಣಗಿರೋ ಗಾಳಿ ಅದು ಎಲ್ಲದು ತುಂಬಾ ಚೆನ್ನಾಗಿತ್ತು. ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ಹೋಗೋ ರೂಟೇ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಲಿಟ್ರಲಿ ಅಲ್ಲಿ ಅಂದರೆ ನಾವು 3 ಅವರ್ಸ್ ಏನೋ ನಿಂತ್ಕೊಂಡ್ವಿ, ಬಟ್ ಆ ನೇಚರ್ ನೋಡ್ತಾ ಆ 3 ಅವರ್ಸ್ ನಿಂತಿದ್ದೂ ಏನೂ ಅಲ್ಲ ಬಿಡು, ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀವಿ ಅನ್ನೋ ಲೆವೆಲೆಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಹಾಗೆ ನೇಚರ್ನ ನೋಡ್ತಾ ಎಂಜಾಯ್ ಮಾಡ್ತಾ ಟೆಂಪಲ್ನ ರೀಚ್ ಆಗೇ ಬಿಟ್ವಿ. ಆ್ಯಂಡ್ ಟೆಂಪಲ್ ಇರೋದು 1450 ಮೀಟರ್ಸ್ ಹೈಟಲ್ಲಿರೋದ್ರಿಂದ ತುಂಬಾ ಗಾಳಿ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಬಿಸಿಲಿಗಿಂತ ತುಂಬ ರೈನಿ ತುಂಬ ಕ್ಲೌಡ್ಸ್ ಮೋಡ ಎಲ್ಲ ಮುಚ್ಕೊಂಡಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಇದೂ ಕೂಡ ನಿಜ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ದೇವಸ್ಥಾನ ನೋಡಿದ ತಕ್ಷಣವೇ ಒಂಥರ ಖುಷಿ ಆಗ್ತಾಯಿತ್ತು, ಫೈನಲಿ ರೀಚ್ ಆಗಿಬಿಟ್ವಿ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಷ್ಟು ನಿಂತಿದ್ದಕ್ಕೂ ಸಾರ್ಥಕ ಅನ್ನಿಸ್ತು. ಬನ್ನಿ ಒಳಗಡೆ ಹೋಗಿ ಎಲ್ಲ ಕಡೆ ನೋಡಿಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ.
ನೆನಪೇ ಆಗ್ತಿಲ್ಲ ಲಾಸ್ಟ್ ಟೈಮ್ ಬಂದಿರೋದು. ಸೊ ನಾವು ಇವಾಗ ನಂಜನಗೂಡಿಗೆ ಬಂದಿದ್ವಿ. ಟೆಂಪಲ್ ಓಪನ್ ಆಗೋದು 3 o'clock, ಇನ್ನು 2:45 ಆಗಿದೆ. ನಾವು 2 o'clock ಬಂದ್ವಿ. ಸೊ ಫಸ್ಟು ಪ್ರಸಾದ ತಿನ್ಕೊಂಡು ದೇವರಿಗೆ ಕೈ ಮುಗಿಯೋಕೆ ಬಂದಿದ್ದೀವಿ. ನಮ್ಮ ಮಕ್ಕಳಿಗೆ ನಾನು ಮಾತಾಡೋದು ನೋಡ್ಬಿಟ್ಟೆ ನಾವು ಬರ್ತಾರೆ ಅಂತೆ. ವಾವ್, ಬನ್ನಿ ಇಲ್ಲಿ. ನಮ್ಮ ಚಿಕ್ಕಿಯವರು, ಇವ್ರು ದೊಡ್ಡ ಚಿಕ್ಕಿಯವರು. ಹೆಂಗಿತ್ತು ಹಿಮ್ಮತ್ ಗೋಪಾಲ ಸ್ವಾಮಿ ವೀಡಿಯೋದಲ್ಲಿ? ಇವರು ಫಸ್ಟು ಹತ್ತಿದ್ರು, ಒಂದ್ಸತಿ ಹತ್ತಿದ್ದಷ್ಟೇ. ಅವರಿರೋ 0 ಸೈಜ್ಗೆ ಹಾರೇ ಹೋಗೋ ರೇಂಜಿಗೆ ಆಯಿತು. ವಾಪಸ್ ಹತ್ತಲೇ ಇಲ್ಲ. ಲಾಸ್ಟಲ್ಲಿ ಒಂದು ಫೋಟೋಗೆ ಹತ್ತಿದ್ರು ಅಷ್ಟೇ. ಸೊ ಇವಾಗ ನಂಜನಗೂಡಲ್ಲಿ ಇದ್ದೀವಿ. 3 o'clock ಓಪನ್ ಇದೆ. ನೆಕ್ಸ್ಟ್ ಇದೇ ಸಲ ನೋಡ್ಕೊಂಡು ಹೊರಡೋಣ. ಈ ರೀತಿ ಇದೆ ದೇವಸ್ಥಾನ, ಫುಲ್ಲು ಕಂಬಗಳ ಜೊತೆಗೆ. ಈ ರೀತಿ ಇದೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಬಟ್ ಫೋಟೋಸು ವೀಡಿಯೋಸು ಅಲೌಡ್ ಇಲ್ಲ. ಸೊ ಇದೇ ಥರ ಇದೆ ಇಡೀ ದೇವಸ್ಥಾನ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಬಸವಣ್ಣ ದೇವಸ್ಥಾನ ಇದೆ. ಬನ್ನಿ ಹೋಗೋಣ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆರ್ಕಿಟೆಕ್ಚರ್ ಎಲ್ಲ, ಹೊರಗಡೆದ್ದು ಎಲ್ಲದು. ಸೊ ಆಯಿತು, ನಂಜನಗೂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬೆಳಗ್ಗೆಯಿಂದ ಫಾಗಲ್ಲಿ ಇದ್ವಿ ಸ್ವಲ್ಪ ಹೊತ್ತು. ಅದಾದಮೇಲೆ ಮಧ್ಯಾಹ್ನ ಫುಲ್ಲು ಬಿಸಿಲಿತ್ತು. ಇವಾಗಲೂ ಬಂದಿದ ತಕ್ಷಣ ಬಿಸಿಲಿತ್ತು, ಬಟ್ ಎಲ್ಲಿಂದ ಮಳೆ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ. ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಸೊ ನೆಕ್ಸ್ಟ್ ಎಲ್ಲಿಗೆ? ಮೈಸೂರು ಪ್ಯಾಲೇಸ್. ಹಾಂ, ನೆಕ್ಸ್ಟು ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಅವರು? ಇರಿ ಬೈ, ನಾವು ಮುಂದೆ ಬಂದ್ಬಿಟ್ವಿ ಅಂತ ಪಾಪ ಬೈತಾ ಇರೋದು. ಚೆನ್ನಾಗಿತ್ತು ಆ್ಯಕ್ಚುಲಿ, ಬಟ್ ಹಿಮ್ಮತ್ ಗೋಪಾಲ ಸ್ವಾಮಿ ಅಂತೂ ಸೂಪರ್ ಆಗಿತ್ತು. ಬಟ್ ಫುಲ್ಲು ಫಾಗ್ ಏನಾದರೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಕೂಲಾಗಿತ್ತು. ಆ್ಯಂಡ್ ಅಲ್ಲಿ ಹೆವಿ ಗಾಳಿಗೆ ನಮಗೆ ಅಂದರೆ ನಿಲ್ಲಕ್ಕಾಗ್ತಾಯಿಲ್ಲ, ಅಷ್ಟು ಗಾಳಿ ಅಂದರೆ ಅಷ್ಟು ಗಾಳಿ ಇತ್ತು. ಬಟ್ ಸೀನರಿ ನಾವೆಲ್ಲ ಎಂಜಾಯ್ ಮಾಡಿದ್ವಿ, ವೀಡಿಯೋ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಅಲ್ಲಿ ಫುಲ್ಲು ಈ ಥರ ಎಲ್ಲ ವ್ಲಾಗ್ ಮಾಡೋಕ್ಕೆ ಬೇರೆ ಆಗಲ್ಲ. ಅಲ್ಲಿ ಗಾಳಿಗೂ ಅದಕ್ಕೂ ಏನೋ ವೀಡಿಯೋ ಹಿಂಗೆ ತೆಗಿತಾ ಇದ್ರೆ ಫೋನ್ ಹಿಂಗೆ ಬೀಳೋ ಥರ ಆಗ್ತಾಯಿತ್ತು. ಅದಕ್ಕೆ ಚೆನ್ನಾಗಿತ್ತು. ಏನು ಮಾಡೋದು ಬರ್ತಾಯಿದ್ರಿ? ಅವರಿಗೆ ನಮ್ಮ ಚಿಕ್ಕಿಗೆ ಆಟ ಆಗಿಬಿಟ್ಟಿದೆ ನಾನು ವ್ಲಾಗ್ ಮಾಡೋದು. ಬೆಳಗ್ಗೆಯಿಂದ ಎಲ್ಲ ಅವರೇ ಹೇಳ್ಕೊಡ್ತಾರೆ, ಆಮೇಲೆ ಅವರೇ ಆಡ್ಕೊಂಡು ನಗ್ತಾ ಇದ್ದಾರೆ. ನಾನು ವ್ಲಾಗ್ ಮಾಡ್ತಾ ಇರೋದನ್ನ ಸ್ನ್ಯಾಪ್ ಆಗ್ತಾ ಇದ್ದಾರೆ. ಹಾಕಿ ಪಬ್ಲಿಸಿಟಿ ಕೊಡಿ ಆಯಿತಾ? ನಮ್ಮ ಮಮ್ಮಿ ಹಾಯ್ ಬಿಟ್ರೆ ಬೇರೇನು ಮಾಡಲ್ಲ. ಪೇಪರ್ ಇಲ್ದೇ ಏನು ಮಾತಾಡ್ತಿದ್ದೀರಿ? ಪೇಪರ್ ತರಕಾಲ ನೀನು ಒಂಥರ ಫುಲ್ ಹೀಟ್ ಮೂಮೆಂಟಲ್ಲಿ ಜಗಳ ನಡೀತಾ ಇದೆ ಅಲ್ಲಿ. ನಡೀತಾ ಇತ್ತು ಅಲ್ಲಿ. ಸೊ ಇಲ್ಲಿಂದ ಇವಾಗ ಮೈಸೂರು ಎಷ್ಟು ಟೈಮ್ ಎಷ್ಟು? ಇನ್ನೊಂದು 40 minutes ಅಂತ ಅಂದರು. 4 o'clock ಹೋಗ್ತೀವಿ ಅಂತ ಅಂದರು. ಸೊ ಅಲ್ಲೋಗಿ ಮೈಸೂರು ಪ್ಯಾಲೇಸ್ ಸುತ್ಕೊಂಡು, ನಾವೆಲ್ಲ ನೋಡಿದ್ದೀವಿ, ಇವ್ರು ನೋಡಿಲ್ಲ ಮೈಸೂರು ಪ್ಯಾಲೇಸು. ಸೊ ಮೈಸೂರು ಪ್ಯಾಲೇಸ್ ಸುತ್ಕೊಂಡು
ಹೋಗೋದಷ್ಟೇ. ಇನ್ನೂ ಮುಗಿಸಿಲ್ಲ ಅಲ್ಲಿ. ಓಕೆ ಬಾಯ್. ಮೈಸೂರು ಪ್ಯಾಲೇಸಲ್ಲಿ ಸಿಗ್ತೀವಿ. ಸೊ ಇವಾಗ ಮೈಸೂರು ಪ್ಯಾಲೇಸಿಗೆ ಬಂದಿದ್ದೀವಿ, ಬಟ್ ಇದನ್ನೆಲ್ಲ ಪಾರ್ಟ್ 2 ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ಬಿಕಾಸ್ ಲಾಂಗ್ ಆಗಿಬಿಡುತ್ತೆ ವಿಡಿಯೋ. ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.